ವ್ಯಕ್ತಿ ಯಾರೇ ಆಗಿರಲಿ ನಿಷ್ಠುರ ಪ್ರಶ್ನೆಗಳ ಮೂಲಕ ಸತ್ಯವನ್ನ ಹೆಕ್ಕಿ ತೆಗೆಯೋದೇ ನಮ್ಮ ಟಾರ್ಗೆಟ್. ನಮ್ಮ ಟಾರ್ಗೆಟ್ನ ಇವತ್ತಿನ ಅತಿಥಿ ರಾಣಿ ಸತೀಶ್ ಅವರು. ಇವರ ಕಾಂಗ್ರೆಸ್ನ ಮುಖಂಡರು, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಮಾಜಿ ಮಂತ್ರಿಗಳು ಕೂಡ. ರಾಣಿ ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾವ ಕ್ಷೇತ್ರದಿಂದ ನೀವು ಸ್ಪರ್ಧಿಸಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಈ ಬಾರಿ? ನಾನು ಬೆಂಗಳೂರು ನಗರದ ರಾಜಾಜಿನಗರದಿಂದ ಸ್ಪರ್ಧೆ ಮಾಡಬೇಕಂತ ಅರ್ಜಿ ಸಲ್ಲಿಸಿದ್ದೇನೆ. ಯಾಕೆ ಅದೇ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು? ನೀವಿರೋ ಜಾಗನ ಹೊರತುಪಡಿಸಿ ಬೇರೆ ಕ್ಷೇತ್ರದ ಆಯ್ಕೆ ಯಾಕೆ? ನಾನು ಒಟ್ಟಾರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ 40 ವರ್ಷದಿಂದ ಬೆಂಗಳೂರಿನಲ್ಲಿದ್ದೇನೆ. ನಾನಿರುವಂಥ ಕ್ಷೇತ್ರ ಶಾಂತಿನಗರದ ವ್ಯಾಪ್ತಿ ಒಳಗೆ ಬರ್ತದೆ. ಕಾಂಗ್ರೆಸ್ನಲ್ಲಿ ಇರುವಂತಹ ಅನುಭವಸ್ಥರಿಗೆ, ನಿಂತು ಹೋರಾಡ್ತಾ ಇರೋರಿಗೆ ಟಿಕೆಟ್ ಸಿಗದೆ ಇರುವಂತಹ ಪರಿಸ್ಥಿತಿ. ರಾಣಿ ಸತೀಶ್ ಅವ್ರಿಗೂ ಅಂತಹದ್ದೇ ಪರಿಸ್ಥಿತಿ ಅಂತ. ಇದು ನಿಜವಾಗಿಯೂ ನೀವು ಹೇಳುವಂಥದ್ರಲ್ಲಿ ಸತ್ಯ ಇದೆ ಮತ್ತು ನೋವನ್ನು ತರ್ತಕ್ಕಂಥ ಸಂಗತಿಯೂ ಹೌದು. ಇದು ನಾವು ಇವತ್ತಿನ ರಾಜಕಾರಣ ಅಲ್ಲ. ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಗೆಲುವನ್ನು ಸಾಧಿಸಿ ಮತ್ತು ಅತ್ಯಂತ ಪ್ರಭಾವಿ ಸಚಿವರಾಗಿದ್ದಂಥ ಹಿನ್ನೆಲೆ ಎಚ್.ಎಂ. ಚನ್ನಬಸಪ್ಪನವ್ರದ್ದು ನೀರಾವರಿ ಸಚಿವರಾಗಿ ಅವ್ರು ಮಾಡಿದಂಥ ಕೊಡುಗೆ, ಸೇವೆ ಇವೆಲ್ಲವನ್ನು ಗಮನಿಸಿದಾಗ ಮತ್ತು ನಾನೇ ಅದೇ ಕುಟುಂಬದಲ್ಲಿ ಬಂದು ರಾಜಕೀಯವಾಗಿ ನಾನು 35 ವರ್ಷ ಪಕ್ಷದಲ್ಲಿದ್ದು ಮಂತ್ರಿಯಾಗಿ ಮತ್ತು ಉಪಸಭಾಪತಿಯಾಗಿ 15 ವರ್ಷಕ್ಕೂ ಮೇಲ್ಪಟ್ಟು ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆ ಒಳಗೆ ನಮಗೂ ಒಂದೊಂದ್ಸಲಿ ಬಹಳ ಮುಜುಗರ ಆಗ್ತದೆ. ಯಾಕೆ ಅಂತ ಹೇಳೋದು, ಮಹಿಳೆಯರು ಇತ್ತೀಚಿನ ನಿಮ್ಮ ಮುಖಂಡರೇ ದೆಹಲಿಗೆ ತಗೊಂಡು ಹೋದ ಲಿಸ್ಟ್ ಅನ್ನ ನಾವು ನೋಡೋದಾದ್ರೆ ಸೋನಿಯಾ ಗಾಂಧಿ ಅವರೇ ಬಾಯ್ ಬಿಟ್ಟು ಕೇಳುವಂತಹ ಪರಿಸ್ಥಿತಿ. ಯಾಕಪ್ಪ ಒಂದು ಮಹಿಳೆ ಬಿಟ್ರೆ ಬೇರೆ ಹೆಣ್ಮಕ್ಳು ಕಾಣಲಿಲ್ವ ನಿಮ್ ಕಣ್ಣಿಗೆ ಅಂತ. ಮಹಿಳೆಯರ ನಿರ್ಲಕ್ಷ್ಯ ಆಗ್ತಿದ್ಯಾ ಅಥವಾ ಮಹಿಳೆಯರೇ ಪ್ರತಿನಿಧಿಸ್ತಾ ಇಲ್ವಾ ಕಾಂಗ್ರೆಸ್ನಲ್ಲಿ, ರಾಜ್ಯದಲ್ಲಿ? ಇಲ್ಲಿ ಒಂದು ಅಂಶ ಅಂತೂ ಖಂಡಿತ ಕಟು ಸತ್ಯ. ಇದು ಸೋನಿಯಾ ಗಾಂಧಿಯವ್ರನ್ನ ನಾನು ಇವತ್ತು ನಿಜವಾಗ್ಲೂ ಅಭಿನಂದಿಸ್ತೇನೆ. ಅವ್ರ ಪಟ್ಟಿಯನ್ನು ನೋಡಿ ಮಹಿಳೆಯರ ಸಂಖ್ಯೆ ಇಲ್ಲದೇ ಇರೋ ಅಂಥದ್ದನ್ನು ನೋಡಿ ಕೆಂಡಾಮಂಡಲ ಆದರೂ ಅನ್ನೋವಂಥದ್ದನ್ನು ಮಾಧ್ಯಮಗಳ ಮೂಲಕ ನಾವು ನೋಡಿದ್ದೀವಿ. ಅದು ಇತ್ತೀಚೆಗೆ ನಾವು ತುಂಬ ಹಿಂದೆ ನೋಡ್ದಂಥ ನಮ್ಮ ತಂದೆ ರಾಜಕಾರಣದಲ್ಲಿದ್ದಂಥ ಸಂದರ್ಭದಲ್ಲೇ ಮಹಿಳೆಯರು ಹೆಚ್ಚಾಗಿ ಕಂಡು ಬರ್ತಾ ಇದ್ರು. ನಾವು ವಿಧಾನಸೌಧದಲ್ಲಿ ನಾವು ಮಹಿಳೆಯರ ಸಂಖ್ಯೆಯನ್ನು, ಬಟ್ ಇತ್ತೀಚೆಗೆ ನಾವು ಮಾತನಾಡ್ತಕ್ಕಂಥ ಮಹಿಳೆಯರ ಒಂದು ವಿಚಾರವಾಗಿ ಮಹಿಳಾ ಮೀಸಲಾತಿ ಇರ್ಬೋದು, ಮಹಿಳಾ ಸಂವೇದನಾಶೀಲ ಒಂದು ರಾಜಕೀಯವಾಗಿ ಇರ್ಬೋದು, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಅನ್ನೋ ಅಂಶ, ಮಹಿಳೆಯರನ್ನು ಸಬಲರನ್ನಾಗಿ ಮಾಡಬೇಕು, ಮಹಿಳಾ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ಅನೇಕ ಪಕ್ಷಗಳು ಅನೇಕ ವಿಚಾರಗಳಲ್ಲಿ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಆದರೆ ಎಲ್ಲ ಪಕ್ಷಗಳು ಇದೇನು ಒಂದು ಅಂತ ನಾನು ಹೇಳೋದಕ್ಕೆ, ಎಲ್ಲ ಪಕ್ಷಗಳಲ್ಲೂ ಮಹಿಳೆಯರನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಇದು ಹೆಚ್ಚು ಹೆಚ್ಚು ಮಾತಿನಲ್ಲಿ ಆಗ್ತಾ ಇದೆ. ಅದು ರಾಜ್ಯದ ನಾಯಕರಿಗೆ ಗಮನಕ್ಕೆ ಬರಲ್ವಾ? ಒಬ್ಬ ಮಹಿಳೆಯನ್ನ ನಾವು ಮುಂದೆ ತರಬೇಕು ಅನ್ನೋದು, ಒಂದು ಪಕ್ಷದ ಅಧ್ಯಕ್ಷೆ ಒಬ್ಬ ಮಹಿಳೆ, ಆದ್ರೆ ರಾಜ್ಯದಲ್ಲಿ ನೋಡಿದ್ರೆ ಆ ಮಹಿಳೆಗೆ ಸ್ಥಾನ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ಅಷ್ಟೊಂದು ನಿರ್ಲಕ್ಷ್ಯ ಭಾವನ, ಅಥವಾ ನೀವು ಮಹಿಳೆಯರೇ ಮುಂದೆ ಹೋಗ್ತಾ? ಈಗ ಮಹಿಳೆಯರಲ್ಲಿ ನಾಯಕತ್ವ ಬೆಳಿಬೇಕಾದ್ರೆ ನಾಯಕತ್ವ ಏನು ಮೇಲಿಂದ ಉದುರೋದಿಲ್ಲ. ಮಾವಿನಕಾಯಿಗೆ ಮಂತ್ರದಲ್ಲಿ ಮಾವಿನಕಾಯಿ ಉದುರೋ ಹಾಗೆ ನಾಯಕತ್ವ ಉದುರೋದಿಲ್ಲ. ಮೊಟ್ಟ ಮೊದಲಿಗೆ ಮಹಿಳೆಗೆ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ಅವರಿಗೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೆಯನ್ನು ಮಾಡಿದಾಗ ಮಾತ್ರ ಅವಳಿಗೆ ತನ್ನಲ್ಲಿರ್ತಕ್ಕಂಥ ಪ್ರತಿಭೆ ಆಗಲಿ, ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಅಭಿವ್ಯಕ್ತ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹೊರತು ಅವರನ್ನು ಸಂಖ್ಯೆಯಲ್ಲಿ ನಾವು ಮಹಿಳೆಯರಿಗೆ ಇಟ್ಟಿದ್ದೇವೆ, ಪದಾಧಿಕಾರಿಗಳನ್ನು ಮಾಡಿದ್ದೇವೆ ಅಲ್ಲ, ಸಕ್ರಿಯವಾಗಿ ಅವರ ಭಾಗವಹಿಸಿಕೆಯನ್ನು ಪಕ್ಷಗಳು ಬಳಕೆ ಮಾಡಿದಾಗ ಅವರಿಗೊಂದು ಎಕ್ಸ್ಪೋಜರು ಮತ್ತು ಅವಕಾಶಗಳು ದೊರೆತಾಗ ಮಾತ್ರ ಅವರ ಒಂದು ನಾಯಕತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಿಮ್ಮ ಪಕ್ಷದಲ್ಲಿ ಆಗ್ತಾ ಇಲ್ಲ ಅಂತಲ್ಲ, ಅದರ ಅವಕಾಶಗಳು ಕಡಿಮೆ ಆಗಿದ್ದಾವೆ. ಅದನ್ನು ಎಲ್ಲರೂ ಗಮನಿಸಬೇಕು. ಏನು ಕಾರಣ? ಎಲ್ಲರೂ ಅವಕಾಶಗಳು ಏನಕ್ಕೆ ಕಮ್ಮಿ ಆಗ್ತದೆ ಅಂದರೆ ಮಹಿಳೆಯರ ಸಂಖ್ಯೆ ಕಡಿಮೆನೇ ಇರ್ತದೆ. ಹೆಚ್ಚು ಕಡಿಮೆ ನಾವು ರಾಜಕೀಯವಾಗಿ ನೋಡಿದಾಗ 100 ಮಹನೀಯರಿದ್ದರೆ ಅಲ್ಲಿ ಒಂದು 5 ಜನ ಮಹಿಳೆಯರು ಒಂದು ಪ್ರಬಲವಾಗಿ ನಿಲ್ತಕ್ಕಂಥ ಶಕ್ತಿಯಲ್ಲಿ ಆ ಸಂಖ್ಯೆಯನ್ನು ನಾವು ಗಮನಿಸ್ಬೋದು. ಅಂಥ ಸಂಖ್ಯೆ ಬಂದಾಗ ಅವರಿಗೆ ಅಲ್ಲಿ ಅವಕಾಶಗಳು, ಎಲ್ಲ ವಿಚಾರದಲ್ಲೂ ಅವರಿಗೆ ಅವಕಾಶ ಕೊಟ್ಟಾಗ ಆ ಭಾಗವಹಿಸಿಕೆ ಅಂತ ನಾವೇನು ಹೇಳ್ತೀವಿ, ಅದು ತಾಲೂಕು ಮಟ್ಟದಲ್ಲಿ ಇರ್ಬೋದು, ಬ್ಲಾಕ್ ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಆ ಮಹಿಳೆಯರನ್ನು ಸಕ್ರಿಯವಾಗಿ, ಮಹಿಳೆಯರು ಒಂದು ರೀತಿಯ ಒಂದು ಅವರಲ್ಲಿ
ಒಂದು ಆತ್ಮವಿಶ್ವಾಸದ ಕೊರತೆ ಇರ್ತದೆ. ಖಂಡಿತ ಅದನ್ನು ಒಪ್ಪೋಣ. ಆದರೆ ನನಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ, ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರುವಂತಹ ಕಾಂಗ್ರೆಸ್ನಲ್ಲಿ ದುಡಿತಾ ಇರುವಂತಹ ಮಹಿಳೆಯರನ್ನ ಹೊರತುಪಡಿಸಿ ಬೇರೆ ಬೇರೆ ಅವಕಾಶಗಳಿಗೋಸ್ಕರ ಅಥವಾ ಬೇರೆ ರಾಜಕೀಯಕ್ಕೋಸ್ಕರ, ಇವಾಗ ಬೆಳಗಾವಿ ವಿಷಯ ತಗೊಂಡ್ರೆ ಇಬ್ಬರು ಮಹಿಳೆಯರು, ಒಬ್ರು ಪೊಲೀಸರ ಹೆಂಡತಿ ಅನ್ನೋ ಸಲುವಾಗಿ ಅಲ್ಲಿ ಸ್ಥಾನ ಕೊಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ, ಇನ್ನೊಬ್ಬ ಮಹಿಳೆ ಬೆಳಗಾವಿಯಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ತೆರೆಮರೆಗೆ ಸರಿದಿರುವಂತಹ ಕೆಲವರನ್ನ ತೆರೆ ಮುಂದೆ ತರುವಂತಹ ಪ್ರಯತ್ನ. ಸಕ್ರಿಯವಾಗಿ ಇರುವಂತಹ ಕಾಂಗ್ರೆಸ್ ಮಹಿಳೆಯರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಆದ್ರೆ ಎಲ್ಲೋ ಕಳೆದು ಹೋಗ್ತಾ ಇರೋರ್ನ ಕರೆದು ಟಿಕೆಟ್ ಕೊಡುವಂತಹ ಅವಶ್ಯಕತೆ ಕಾಂಗ್ರೆಸ್ಗೆ ಏನಿದೆ? ಇಲ್ಲಿ ನಾನು ಸರಿದು ಹೋಗ್ತಾ ಇರ್ತಕ್ಕಂಥವ್ರು ಅಥವಾ ಚಾಲ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಿಗ್ತಾ ಇದೆ ಅನ್ನೋ ಅಂತ ಹಂತಕ್ಕೆ ನಾನು ಬಂದಿಲ್ಲ. ಅದು ಸಿಗುವಂಥದ್ದನ್ನು ಮಾಡಬೇಕಾದಾಗ ಬಹಳಷ್ಟು, ನಾನು ಮೊನ್ನೆ ನವದೆಹಲಿಯಲ್ಲಿ ಇದ್ದಾಗ ನಾನು ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿದ್ದೆ. ಅವರು ನನ್ನನ್ನು ಕರೆಸ್ಕೊಂಡಿದ್ದರು ಒಂದು ಕೆಲವು ಅವಕಾಶಕ್ಕಾಗಿ. ಮಹಿಳಾ ನಾಯಕರು ನಿಮ್ಮಲ್ಲಿ ಎಷ್ಟಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಅವರು ನೇರವಾಗಿ ನನಗೆ ಕೇಳಿದರು. ನಾನು ಹೇಳಿದೆ, ಮಹಿಳಾ ನಾಯಕರು ಅಂದರೆ ನನ್ನನ್ನು ಒಳಪಡಿಸಿಕೊಂಡು ನಾವು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ನಾಯಕಿ ಅಂತ ಹೇಳ್ತಕ್ಕಂಥ ಆತ್ಮವಿಶ್ವಾಸವನ್ನು ನಾವು ಇವತ್ತು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಮಹಿಳಾ ನಾಯಕಿಯರು ಹೆಂಗೆ ಬರ್ತಾರೆ? ಮೇಲಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಅವರಿಗಾಗಿ ಪ್ರತ್ಯೇಕವಾಗಿ ಅವರಿಗೆ ಒಂದು ಅವಕಾಶವನ್ನು ನೀಡ್ತಕ್ಕಂಥ ವ್ಯವಸ್ಥೆ ರಾಜಕಾರಣದಲ್ಲಿ ಇಲ್ಲದೇ ಇದ್ದರೆ, ಎಷ್ಟೇ ಆಕೆ ಶಕ್ತಿಯುತಳಾಗಿದ್ದರೂ, ರಾಜಕೀಯವಾಗಿ ಅವಳಲ್ಲಿ ಅನೇಕ ವಿಚಾರಗಳು ತುಂಬಿದ್ರೂ, ಶಕ್ತಿ ಇದ್ದರೂ ಸಹ ಅದನ್ನು ಹೊರತರೋದಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರೇ. ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.